ಇಂಥ ಧಾರ್ಮಿಕ ಪ್ಲೇಸ್ಗಳನ್ನ ಬೇರೆ ಕಡೆ ಜನ ವಸತಿ ಇಲ್ಲದ ಸ್ಥಳಾಂತರ ಮಾಡಿಕೊಡ್ಬೇಕ್ರಿ. ನಮಗೆಲ್ಲ ತೊಂದರೆ ಆಗುತ್ತೆ ರೀ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ನಾವು ಹಿಂದೂಗಳೇ ಇದ್ದೀವಿ ರೀ. ಬಾಗಲಕೋಟೆಯಲ್ಲಿ ಅಂದರೆ 65 ಸೆಕ್ಟರ್ ಏನೈತೆ ಇಲ್ಲಿ ಮಸೀದಿ ನಿರ್ಮಾಣ ಆಗ್ತಾ ಇರುವಂತಹ ಒಂದು ಸ್ಥಳದಲ್ಲಿ ನಾವಿದ್ದೇವೆ. ಅಲ್ಲಿ ಪಕ್ಕದಲ್ಲಿ ಏನು ಮನೆ ಇದೆ ಅದೇ ಮನೆಯಲ್ಲಿ ನಾವೀಗ ಸದ್ಯ ಇರುವಂಥದ್ದು. ನಮ್ಮ ಜೊತೆ ಅಲ್ಲಿನ ನಿವಾಸಿಯೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಇಲ್ಲಿ ಮಸೀದಿ ನಿರ್ಮಾಣವಾಗ್ತಾ ಇದೆ, ಏನು ಹೇಳ್ತೀರಿ ಇದಕ್ಕೆ? ಸರ್, ಇದು ನಮ್ಮದು ಮುಳುಗಡೆ ಫ್ಲಾಟ್ ರೀ. ನಮ್ದು 65 ನವನಗರ 65ನೇ ಸೆಕ್ಟರ್ನಾಗಿರುವಂಥದ್ದು ರೀ. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ನಾವು ಹಿಂದೂ ಜನಗಳೇ ಅದೀವಿ ರೀ. ಸೊ ಇವಾಗ ರೀಸೆಂಟಾಗಿ ಏನು ಮಸೀದಿ ತಯಾರು ಮಾಡತ್ತಾರ ರೀ. ಸೊ ಇದು ವಸತಿ ಗೃಹ ಆಗಿರೋದ್ರಿಂದ ಇಲ್ಲಿ ಧಾರ್ಮಿಕ ಒಂದು ಇದನ್ನು ಕೊಡೋದು ಎಷ್ಟು ಸರಿ ಹೇಳ್ರಿ ನೀವು. ಇಲ್ಲಿ ಒಂದು ಅವರು ಧಾರ್ಮಿಕವಾಗಿ ಅವರು ನಮಾಜ್ಗಳನ್ನ ಮಾಡ್ತಾರೆ, 3-4 ಟೈಮ್ ನಮಾಜ್ಗಳನ್ನ ಮಾಡ್ತಾರಲ್ವಾ. ಸೊ ಅದಕ್ಕಾಗಿ ನಮ್ಗೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಹುಡುಗರು ಓದಿಸಿರ್ತೀವಿ ರೀ, ಆಮೇಲೆ ಹಾರ್ಟ್ ಪೇಷಂಟ್ಗಳು ಅದಾರ ರೀ ಮನ್ಯಾಗ. ಸೊ ಅವ್ರು 3 ಹೊತ್ತು ನಮಾಜ್ ಮಾಡೋದ್ರಿಂದ ಮತ್ತು ಹಾಗೆ ಇಲ್ಲಿ ಧಾರ್ಮಿಕ ಪ್ಲೇಸ್ ಅಂದರೆ ಎಲ್ಲ ಜನ ಓಡಾಡೋದು ಎಲ್ಲ ಆಗುತ್ತಲ್ರಿ. ಸೊ ಸಂಚಾರ ಮಾಡೋಕೆ ತೊಂದರೆ ಆಗುತ್ತೆ ರೀ. ವಾಕಿಂಗ್ ಹೋಗಕ್ಕೆ ಎಲ್ಲ ಗಾಡಿಗಳು ನಿಲ್ಸಕ್ಕೆಲ್ಲ ಜಾಗ ಬೇಕು. ವ್ಯವಸ್ಥೆ ಎಲ್ಲ ಕೆಟ್ಟು ಬಿಡ್ತೈತೆ ರೀ. ಹುಡುಗರು ಆಟ ಆಡ್ತಿರ್ತಾರೆ ರೀ, ಸೌಂಡ್ ಜಾಸ್ತಿ ಆಗತ್ತೆ ರೀ ನಮ್ಗೆ. ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕ್ರಿ, ಇಂಥ ಧಾರ್ಮಿಕ ಪ್ಲೇಸ್ಗಳನ್ನ ಬೇರೆ ಕಡೆ ಜನ ವಸತಿ ಇಲ್ಲದ ಸ್ಥಳಾಂತರ ಮಾಡಿಕೊಡ್ಬೇಕ್ರಿ. ನಮಗೆಲ್ಲ ತೊಂದರೆ ಆಗುತ್ತೆ ರೀ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ನಾವು ಹಿಂದೂಗಳೇ ಇದ್ದೀವಿ ರೀ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸ್ಥಳಾಂತರ ಮಾಡ್ಬೇಕಂತ ಹೇಳತ್ತೀವಿ ರೀ. ಎಷ್ಟು ದಿನದ ಹಿಂದೆ ಈ ಕಾರ್ಯ ಆರಂಭವಾಗಿದೆ? ಒಂದು 2-3 ತಿಂಗಳ ಹಿಂದೆ ರೀ ಸ್ಟಾರ್ಟ್ ಆಗೈತ್ರಿ. ಸೊ ನಡಕ್ಕೆ ಸ್ವಲ್ಪ ಬಂದ್ ಮಾಡಿದ್ರಿ. ಈಗ ಮತ್ತೆ ಇವತ್ತಂತೂ ಫುಲ್ ಸ್ಟಾರ್ಟ್ ಮಾಡಿಬಿಟ್ಟಾರ್ರಿ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸ್ಥಳಾಂತರ ಮಾಡಿಕೊಡ್ರಿ ಅಂತ ಕೇಳ್ಕೊಳತ್ತೀವಿ. ಇಲ್ಲಿನ ಜನಪ್ರತಿನಿಧಿಗಳು ಯಾರಾದರೂ ಬಂದು ನಿಮ್ಮ ಮಾತನ್ನು ಕೇಳೋದಾಗ್ಲಿ ಆ ಥರ? ಸೊ ಯಾರೂ ಮಾಡಿಲ್ಲ ಸರ್. ಸೊ ಇಲ್ಲಿನ ಜನಗಳೂ ಯಾರೂ ಬಂದಿಲ್ಲ ರೀ. ಸೊ ನಮ್ಮನೆ ಪಕ್ಕದಲ್ಲಿರೋದ್ರಿಂದ ನಾವು ಹೋರಾಟ ಮಾಡತ್ತೀವಿ ಅಷ್ಟೇ. ಯಾರು ಬಂದಿಲ್ರಿ. ಒಬ್ಬ ಹಿಂದೂ ಪರ ಸಂಘದವ್ರು ಯಾರು ಬಂದಿಲ್ರಿ ನಮ್ಮನೆಗೆ. ನಾವು ನಮ್ಮನೆ ಪಕ್ಕದಾಗ ಐತಿ, ಸೌಂಡ್ ಆಗತ್ತ ಅಂತೇಳಿ ನಾವೊಬ್ಬರೇ ಮಾತಾಡ್ತಾ ಇದ್ದೀವಿ. ಈಗ ಯಾವುದೇ ಒಂದು ಸ್ಥಳ ಆಗಲ್ರಿ, ಧಾರ್ಮಿಕ ಸ್ಥಳ ಆದ್ರೆ ಮಂದಿ ಬರೋದು ಹೋಗೋದು ಮಾಡ್ತಾರೆ. ಇಲ್ಲೆಲ್ಲ ವಾಹನ ನಿಲ್ಗಡೆ ಆಗತ್ರಿ. ಮುಂದೆ ಶಾಂತಿಗೂ ಭಾಳ ತೊಂದರೆ ಆಗತ್ರಿ. ಈಗ ಮನೆಯಲ್ಲಿ ಅನಾರೋಗ್ಯವಂತ ವ್ಯಕ್ತಿಗಳು ಇರ್ತಾರೆ, ಅವ್ರಿಗೆಲ್ಲಾನು ತೊಂದರೆ ಆಗತ್ರಿ ನಾಳೆ. ಈಗ ಅದು ಏನು ಅನ್ಸಂಗಿಲ್ಲ. ನಾಳೆ ಜನ ಜಾಸ್ತಿ ಆದಾಗ ಎಲ್ಲ ಮಂದಿಗೂ ಇಲ್ಲಿ ಮಂದಿಗೂ ತಿಳಿತೈತ್ರಿ. ಅವಾಗ ಸೌಂಡ್ ಕೇಳೋದು, ಅವಾಗ ಸ್ವಚ್ಛತಾ ಎಲ್ಲ ಕೆಡ್ತೈತಲ್ಲ, ಅವಾಗ ಇಲ್ಲಿ ಮಂದಿಗೂ ಎಲ್ಲರಿಗೂ ತಿಳಿತೈತ್ರಿ. ನನ್ನ ಹೆಸರು ಅಶ್ವಿನಿ ಬಾದೋಡ್ಗೆ ಅಂತ ರೀ. ಇದಿಷ್ಟು ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತುಗಳಾಗಿತ್ತು. ಏನಂತಂದರೆ ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ದಾರೆ, ಅದರ ಮಧ್ಯೆ ಎಲ್ಲೋ ಒಂದು ಕಡೆ ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತಹ ದೃಷ್ಟಿಯಲ್ಲಿ ಇಲ್ಲಿ ಒಂದು ಮಸೀದಿ ನಿರ್ಮಾಣವಾಗ್ತಾ ಇದೆ. ಆದರೆ ಜನವಸತಿ ಪ್ರದೇಶ ಇದು, ಆದ್ದರಿಂದ ಜನನಿಬಿಡ ಪ್ರದೇಶದಿಂದ ಹೊರತಾಗಿ ಬೇರೆ ಎಲ್ಲೊಂದು ಕಡೆ ಸ್ಥಳನ ಕೊಡಲಿ, ಹಾಗೆ ನಮ್ಮ ಎಲ್ಲ ಅಂದರೆ ಇಲ್ಲಿ ಹಿಂದೂಗಳೇ ಜಾಸ್ತಿ ಇರುವಂತಹ ಸ್ಥಳ ಇದು. ಇದರ ಮಧ್ಯೆ ಈ ರೀತಿ ಮಸೀದಿ ನಿರ್ಮಾಣ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿನ ನಿವಾಸಿ ಧ್ವನಿ ಎತ್ತಾ ಇದ್ದಾರೆ. ಮತ್ತೊಂದು ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರೋಣ. ಎಲ್ಲರಿಗೂ ನಮಸ್ಕಾರ, ಒಂದೇ ಮಾತರಂ. ಇಲ್ಲಿ ಏನು ಜಾಮಿಯಾ ಮಸೀದಿ ರಿಜಿಸ್ಟ್ರೇಷನ್ ಇಲ್ಲ, ಅದಕ್ಕೆ ವಕ್ಫ್ ಬೋರ್ಡ್ ಕನ್ವರ್ಟ್ ಆಗೈತೆ. ನವನಗರದ ಸೆಕ್ಟರ್ ನಂಬರ್ 65 ಜಾಮಿಯಾ ಮಸೀದಿ ಕಟ್ಟಡವನ್ನು ಆರಂಭ ಮಾಡಿದ್ದಾರೆ. ಸಾರ್ವಜನಿಕ ಬಂದವರಿಗೆ ಕಿಮ್ಮತ್ತಿಲ್ಲ. ಇಲ್ಲಿರ್ತಕ್ಕಂಥ ರಾಜಕಾರಣಿಗಳ ಕೈಗೊಂಬೆಗಳಾಗಿ ಕೆಲಸ ಮಾಡೋರು ಯಾರಾದರಪ್ಪ ಅಂದ್ರೆ BTD CO ಅಧಿಕಾರಿಗಳು ಅಂತ ಹೇಳ್ತೀನಿ ನಾನು. ಹಿಂದೂ ಕಾರ್ಯಕರ್ತ ಹಾಗೂ ಪ್ರಮುಖ ವ್ಯಕ್ತಿಯಾಗಿರುವಂತಹ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಜಕ್ಕೂ ಏನಾಗ್ತಿದೆ ಬಾಗಲಕೋಟೆಯಲ್ಲಿ? ಬೇರೆ ಬೇರೆ ವಿಷಯಗಳು ಕೇಳಿ ಬರ್ತಾ ಇವೆ. ಅಂದರೆ ಒಂದೇ ಮಸೀದಿಗೆ 3 ಸ್ಥಳಗಳಲ್ಲಿ ಜಾಗವನ್ನು ಕೊಟ್ಟಿರುವಂಥದ್ದು, ಹಾಗೆ ಬಹುಸಂಖ್ಯಾತರಿರುವಲ್ಲಿ ಮಸೀದಿ ನಿರ್ಮಾಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು, ಇದರಿಂದಾಗಿ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಅನ್ನುವಂತಹ ಮಾತುಗಳು ಸದ್ಯಕ್ಕೆ ಕೇಳಿ ಬರ್ತಿದೆ ಬಾಗಲಕೋಟೆಯಲ್ಲಿ. ಏನು ಹೇಳ್ತೀರಿ ಸರ್? ತಾವು ಹೇಳಿದ್ದು 100% ಸತ್ಯ. ನಾವು ಏನೋ ಒಂದು 15 ದಿನದ ಪರ್ಯಂತ ಬಾಗಲಕೋಟೆಯ ಈ ಟೌನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಏನು ನಾವು BTD ಅಂತ ಕರಿತೀವಲ್ಲ, BTDಗೆ 15 ದಿವಸಗಳ ಪರ್ಯಂತ ನಾವು ಅಲ್ಲೇನು ಸಾರ್ವಜನಿಕರು ಸೇರಿಸಿ ನಾವು ಅಲೆದಾಡ್ತಾ ಇದ್ವಿ BTD. ಯಾಕಪ್ಪ ಅಂದ್ರೆ ನಾವು ಬಾಗಲಕೋಟೆ, ನವನಗರ, ವಿದ್ಯಾಗಿರಿ ಶಾಂತ ರೀತಿಯಿಂದ ಇರಬೇಕು. ಶಾಂತಿಯನ್ನು ನಾವು ಹಾಳು ಮಾಡಲಿಕ್ಕತ್ತಿಲ್ಲ, ಶಾಂತ ರೀತಿಯಿಂದ ಇರಬೇಕು. ಆ ಕಾರಣದಿಂದ ನಾವು BTD ಕಾರಣ ನವನಗರದ ಸೆಕ್ಟರ್ ನಂಬರ್ 65 ಜಾಮಿಯಾ ಮಸೀದಿ ಏನು ನಾವು 15 ದಿನ ಗಂಟಲೆ ವಿವಾದಿತ ಮಸೀದಿ ಅಂತೇನೇನು ಅದು ಆಗಿತ್ತಲ್ಲ, ಇವತ್ತು ಕಟ್ಟಡವನ್ನು ಆರಂಭ ಮಾಡಿದ್ದಾರೆ. ಯಾವ ಕಾರಣದಿಂದ ಅಂದ್ರೆ ಇಲ್ಲಿರ್ತಕ್ಕಂಥ CEO ಅಂತ ಏನು ಕರಿತಾರೆ, CEO ನಿಷ್ಕಾಳಜಿಯಿಂದನೇ ಅದು ಆಗ್ಲಿಕ್ಕತ್ತಂತೇಳಿ ನಮಗೆ ಇವತ್ತಿನ ದಿವಸ ಸಂದೇಹ ಆಗಕತ್ತೈತೆ. ಆ ಕಾರಣದಿಂದ ಇವತ್ತು ನಾವು ಕೇಳಲಿಕ್ಕೆ ಬಂದರೆ CO ಇಲ್ಲ. ಇಲ್ಲಿ ಇಷ್ಟು ಜನ ಪಬ್ಲಿಕ್ ಅಡ್ಡಾಡ್ಲಿಕ್ಕತ್ತಾರ, ಇಷ್ಟು ಜನ ಬರಾಕತ್ರು, ಪಾಪ ಅವ್ರು ಚೇಂಬರ್ ನೋಡಿ ಹೊಂಟಾರ. CO ಆ ಚೇಂಬರ್ನಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಸಾರ್ವಜನಿಕ ಬಂದವ್ರಿಗೆ ಕಿಮ್ಮತ್ತಿಲ್ಲ. ಇಲ್ಲಿರ್ತಕ್ಕಂಥ ರಾಜಕಾರಣಿಗಳ ಕೈಗೊಂಬೆಗಳಾಗಿ ಕೆಲಸ ಮಾಡೋರು ಯಾರಾದರಪ್ಪ ಅಂದ್ರೆ BTD CO ಅಧಿಕಾರಿಗಳು ಅಂತ ಹೇಳ್ತೀನಿ ನಾನು. ಇವತ್ತು ನಾವು ಏನು ಆ ಜಾಮಿಯಾ ಮಸೀದಿ ಅಲ್ಲಿರ್ತಕ್ಕಂಥದ್ದು ಬೆರಳೆಣಿಕೆ ಇರ್ತಕ್ಕಂಥದ್ದು ಸ್ಕ್ವೇರ್ ಫುಟ್ ಇರ್ತಕ್ಕಂಥ ಜಾಮಿಯಾ ಮಸೀದಿ 65ನೇ ಸೆಕ್ಟರ್ನ 4 ಮೂಲೆಗಳ ಮಧ್ಯೆ
ಇರ್ತಕ್ಕಂಥ 3 ಮೂಲಿಗಳನ್ನ ಕೊಟ್ಟಾರೆ. ಈಗ 3 ಮೂಲಿಗಳಂದ್ರೆ 3 ರಿಂದ 4 ಕೋಟಿ ರೂಪಾಯಿ ಪ್ರಾಪರ್ಟಿ ವ್ಯಾಲ್ಯೂ. ಅದು ಸರ್ಕಾರಕ್ಕೆ ವೆಚ್ಚವನ್ನು ಕೊಡೋರು ಯಾರು? ಇವ್ರಿಗೆ ಏನಿರುವಂಥದ್ದನ್ನು ವೆಚ್ಚವನ್ನು ಕೊಡೋರು ಯಾರು? ಇಲ್ಲಿ 3 ಪ್ಲಾಟ್ ಕೊಟ್ಟಾರೆ. ಅಲ್ಲಿರ್ತಕ್ಕಂಥ CO ಕೇಳಿದ್ರೆ ನಾನು ಈಗ ಬಂದಿನ್ರಿ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆ ಕಾರಣದಿಂದ ಇಲ್ಲಿರ್ತಕ್ಕಂಥ CO ಇದಕ್ಕೆ ನೇರವಾಗಿ ಹೊಣೆಗಾರರಾಗ್ತಾರೆ. ಈ ಕಾರಣದಿಂದ ಇವತ್ತು ನಾವು 15 ದಿನಗಳ ಪರ್ಯಂತ DC ಆಫೀಸ್ ಆಯಿತು, SP ಆಫೀಸ್ ಆಯಿತು, KBJNL ಆಯಿತು, PWD ಆಯಿತು, ಎಲ್ಲ ಇಲಾಖೆಗಳಿಗೂ ನಾವು ಮನವಿ ಮಾಡ್ಕೊಂಡಿವಿ. ನಂತರ ನಾವು ಇನ್ನೂ ಒಂದು ಏನಪ್ಪ ಅಂದ್ರೆ, ಈಗೇನು ಇವತ್ತಿನ ಮಸೀದಿ ಆಗತ್ತಲ್ಲ ಅದು ವಕ್ಫ್ ಬೋರ್ಡಿಗೆ ಕನ್ವರ್ಟ್ ಆಗ್ಲಿಕ್ಕತ್ತದ. ವಕ್ಫ್ ಬೋರ್ಡ್ ಕನ್ವರ್ಟ್ ಅಂದ್ರೆ ಬಾಂಬೆ ಸರ್ಕಾರ ಇದ್ದಾಗ ಹೆಂಗೆ ವಕ್ಫ್ ಬೋರ್ಡ್ ಇತ್ತಲ್ಲ, ಹಂಗೆ ಇವತ್ತಿನ ನಮ್ಮ ಜಿಲ್ಲೆಯಲ್ಲೇ ಜಿಲ್ಲಾ ವಕ್ಫ್ ಬೋರ್ಡ್ ಕಮಿಟಿ ಸ್ಟ್ರಾಂಗ್ ಆಗಿ ತನ್ನ ಎಲ್ಲ ಅಧಿಕಾರದ ಅವಧಿಯಲ್ಲಿ ಅದು ವಕ್ಫ್ ಬೋರ್ಡ್ ಕಮಿಟಿಯಲ್ಲಿ ಆಗಿದೆ. ಯಾಕಂದ್ರೆ ಮೊನ್ನೆ ನಾವು ಎಂಟೈರ್ ಡಾಕ್ಯುಮೆಂಟ್ಸ್ ತೆಗೆಸಿದಾಗ ವಕ್ಫ್ ಬೋರ್ಡ್ ಒಂದು ಸರ್ಟಿಫಿಕೇಟ್ ಐತೆ ಅದ್ರಾಗ ಅವ್ರು ಕೊಟ್ಟಿದ್ದ. ಇಲ್ಲಿ ಏನು ಜಾಮಿಯಾ ಮಸೀದಿ ರಿಜಿಸ್ಟ್ರೇಷನ್ ಇಲ್ಲ, ಜಾಮಿಯಾ ಮಸೀದಿ ರಿಜಿಸ್ಟ್ರೇಷನ್ ಇಲ್ಲ ಅಂದ್ರೆ ಅದಕ್ಕೆ ವಕ್ಫ್ ಬೋರ್ಡ್ ಕನ್ವರ್ಟ್ ಆಗೈತೆ. ಅಂದ್ರೆ ಸರ್, ಈಗ ಕೊಟ್ಟಿರುವಂತಹ ಮಸೀದಿಗೆ ಸ್ಥಳ ಅದು ರಿಜಿಸ್ಟ್ರೇಷನ್ ಆ ಥರ ಏನಿಲ್ಲ? ಇಲ್ಲ, ರಿಜಿಸ್ಟ್ರೇಷನ್ನೇ ಇಲ್ಲ, ಅದು ವಕ್ಫ್ ಬೋರ್ಡ್ ಕನ್ವರ್ಟ್ ಆಗೈತಿ. ವಕ್ಫ್ ಬೋರ್ಡ್ ಅಂದರೆ ಗೊತ್ತಲ್ಲ, ವಕ್ಫ್ ಬೋರ್ಡ್ನಲ್ಲಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ಮಠ ಮಂದಿರಗಳನ್ನು, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಷ್ಟೋ ಆ ಕಚೇರಿಗಳನ್ನು, ಸರ್ಕಾರಿ ಕಚೇರಿಗಳನ್ನ, ವಿಧಾನಸೌಧವನ್ನು ವಕ್ಫ್ ಬೋರ್ಡ್ ಬಿಟ್ಟಿಲ್ಲ. ನಮ್ಮದು ನವನಗರ ಬಿಡುತ್ತಾ. ಆ ಕಾರಣದಿಂದ ಇರ್ತಕ್ಕಂಥ ನವನಗರದಲ್ಲಿ ಹಿಂದೂಗಳು ಜಾಗೃತಿ ಆಗ್ಬೇಕು. ಯಾಕಂದ್ರೆ ನಾವು ಬರೀ ಇಷ್ಟು ಬರೋದು, ಕುಮಾರಸ್ವಾಮಿ ಬರ್ತಾನೆ, ಹಿಂದೂ ಜಾಗರಣ ಇದಕ್ಕೆ ಬರ್ತಾರೆ, ಸ್ವಯಂ ಸೇವಕರು ಬರ್ತಾರೆ, ಅಷ್ಟೇ ಅಲ್ಲ, ಬಾಗಲಕೋಟೆಯಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಜಾಗೃತಿ ಆಗ್ಬೇಕು. ಆಗದೆ ಹೋದರೆ ಇರ್ತಕ್ಕಂಥ ನವನಗರದಲ್ಲಿರುವ ಸುತ್ತಮುತ್ತ ಎಲ್ಲ ಇನ್ನೂ 10 ಮಸೀದಿಗಳಾಗ್ತಾವೆ. ಆ ಕಾರಣದಿಂದ ಈಗೇನು 65ರಲ್ಲಿ ಸೆಕ್ಟರ್ನಲ್ಲಿ ಐತಲ್ಲ, ಅದು ಒಂದೇ ಅಲ್ಲ, ಅಲ್ಲಿರ್ತಕ್ಕಂಥ ಸುತ್ತಲ 10 ಸೆಕ್ಟರ್ಗೂ ಇದು ಪರಿಣಾಮಕಾರಿ ಆಗತ್ತೆ, ತೊಂದರೆ ಆಗತ್ತೆ ಹಿಂದೂಗಳಿಗೆ. ಆದ ಕಾರಣದಿಂದ ನೀವು ಬರೀ ನಮ್ಮ ಮನೆ ಆಯಿತು, ನಮ್ಮ ಚಕ್ಬಂದಿ ಆಯಿತು, ನಮ್ಮ ಕಂಪೌಂಡ್ ಆಯ್ತು ಅಂತ ಕೂತ್ರೆ ನಾಳೆ ನಿಮ್ಮ ಮನೆಯೊಳಗೂ 5 ಗಂಟೆಗೆ ಕಿವಿಗೆ ನಮಾಜ್ ಕೇಳುವಂಥ ಪರಿಸ್ಥಿತಿ ಹಿಂದೂಗಳಿಗೆ ಬರುತ್ತೆ. ನಾವು ಹೊತ್ತೊಂಟ್ರೆ ಸುಪ್ರಭಾತ ಕೇಳುವಂಥ ಸಮಾಜ ಹಿಂದೂ ಸಮಾಜ, ನಾಳೆ ನೀವು ಸುತ್ತಮುತ್ತವರೆಲ್ಲ ಏನು ಕೇಳೋದಾಗತ್ತೆ, ನಮಾಜ್ ಕೇಳುವಂಥ ಬರುತ್ತೆ. ನಮಾಜನ್ನು ಅವ್ರ ಮನೆಯೊಳಗೆ ಅವ್ರು ಮಾಡ್ಕೊಳ್ಳಿ, ಅವ್ರ ಮಸೀದಿ ಒಳಗೆ ಅವ್ರು ಮಾಡ್ಕೊಳ್ಳಿ, ನಾಳೆ ನಾವು ಹಿಂದೂಗಳೆಲ್ಲ ಕೇಳುವಂಥ ಪರಿಸ್ಥಿತಿ ಆಗತ್ತೆ. ಆ ಕಾರಣದಿಂದ ಇವತ್ತಿನ ಎಲ್ಲ ನಾವು ಮೊನ್ನೆ CO ಅವ್ರಿಗೆ ಹೇಳಿವಿ, ಜಿಲ್ಲಾಧಿಕಾರಿಗಳಿಗೆ ಹಿಂದೂ ಮುಖಂಡರನ್ನು ಮತ್ತು ಮುಸ್ಲಿಂ ಸಮಾಜದ ಮುಖಂಡರನ್ನ ಒಂದು ಸಾರಿ ಸೇರಿಸಿ ಪ್ರಮುಖರನ್ನ ಸೇರಿಸಿದಾಗ ಇದು ಬಗೆಹರಿತೈತಿ. ಇವತ್ತು ನೀವು ಸೆಕೆಂಡ್ ಯೂನಿಟ್ ಅನ್ನೋದನ್ನು ಏನು ಕಾರ್ನರ್ ಮೂಲಿಗಳದಾವೆ, ಕಾರ್ನರ್ 200 ಪ್ಲಾಟ್ಗಳದಾವೆ, 200 ಪ್ಲಾಟ್ಗಳನ್ನು ಅದರಲ್ಲಿ 80% ಏನು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಐತಲ್ಲ, ಅವರಿಗೆ ಅತಿ ಹೆಚ್ಚು ಅಲಾಟನ್ನು ಮಾಡುವಂಥ ಸಂದೇಹವಿಲ್ಲ. ಈ ಕೇವಲ ಸೆಕೆಂಡ್ ಯೂನಿಟ್ನ 13 ಪ್ಲಾಟ್ಗಳನ್ನ ಕೊಟ್ಟಾರ ಮಸೀದಿಗಳಿಗೆ. ಅಲ್ಲಿರೋ 1-2 ಮಸೀದಿಗಳಿರ್ಬೋದು, ಇಲ್ಲಿ 13 ಮಸೀದಿಗಳನ್ನ ಅಲಾಟ್ ಮಾಡಿದಾರೆ. ಅದಕ್ಕೆ ನಮ್ಮ ಇರ್ತಕ್ಕಂಥ ನವನಗರ ಆಯಿತು, ನವನಗರ ಬಾಗಲಕೋಟೆ ಆಯಿತು, ಹಿಂದೂಗಳು ಜಾಗೃತಿ ಆಗಬೇಕು. ಇಲ್ಲಾಂದರೆ ನೀವು ಜಾಗೃತಿ ಆದ ನಾಳೆ ನಮ್ಮ ಕಿವಿಗಳಿಗೆ, ನಮ್ಮ ಬಾಜು ಮನೆಗಳಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ, ನಮ್ಮ ಇರ್ತಕ್ಕಂಥ ಎಲ್ಲ ಅಲ್ಲಿ ಇರ್ತಕ್ಕಂಥ ಬಾಜು ಶಾಲೆಗಳಿಗೆ, ಆಸ್ಪತ್ರೆಗಳಿಗೆ 100ಕ್ಕೆ 100 ತೊಂದರೆ ಆಗೋದಂತೂ ಗ್ಯಾರಂಟಿ ಅಂತ ಹೇಳ್ತೀವಿ. ಮತ್ತು ಇನ್ನೂ ಒಂದು ವಿಶೇಷ ಏನಪ್ಪ ಅಂದ್ರೆ, ಬಾಗಲಕೋಟದಲ್ಲಿ ಅತಿ ಸ್ಟ್ರಾಂಗ್ ಆಗಿ ವಕ್ಫ್ ಬೋರ್ಡ್ ಕೆಲಸ ಮಾಡಾಕತ್ತೈತಿ. ವಕ್ಫ್ ಬೋರ್ಡ್ ಕೆಲಸ ಮಾಡಾಕತ್ತೆ ಸ್ಟ್ರಾಂಗ್ ಆಗಿ ಅಂದ್ರೆ ಈ ಎಲ್ಲ ಆಸ್ತಿಗಳು ವಕ್ಫ್ ಬೋರ್ಡ್ ಕನ್ವರ್ಟ್ ಆಗ್ತಾವೆ. ನಾಳೆ ಚಕ್ಬಂದಿ ಪ್ರಕಾರನೂ ನಮ್ಮ ವಕ್ಫ್ ಬೋರ್ಡಿಗೆ ಹೋಗ್ತಾವೆ ಅಲ್ಲಿರ್ತಕ್ಕಂಥವ್ರು. ಆ ಕಾರಣದಿಂದ ದಯಮಾಡಿ ನಾವು ವಿನಂತಿ ಮಾಡ್ಕೋತೀವಿ, ಎಲ್ಲ ಹಿಂದೂಗಳು ಜಾಗೃತಿ ಆಗಬೇಕು. ಜಾಗೃತಿ ಆದ ಹೋದರೆ ಇಂಥ ಮಸೀದಿಗಳು 100 ನವನಗರದಲ್ಲಿ ಉದ್ಭವ ಆಗ್ತಂತೆ ನಾವು ಇವತ್ತಿನ ದಿವಸ ಹೇಳ್ತೀವಿ. ಇನ್ನು ಅಂದರೆ ಸರ್, ಈಗ ಆ ಒಂದು ಜಾಗವನ್ನು ಕೊಡಬೇಕಾದ್ರೆ ಬೇರೆ ಹಿಂದೆ ರಾಜಕೀಯ ಕೈವಾಡಗಳಿದ್ದಾವೆ, ಪ್ರಮುಖರು ಅಲ್ಲಿ ಒಂದಿಷ್ಟು ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂತಹ ಆರೋಪಗಳು ಸದ್ಯ ಕೇಳಿ ಬಂದಿದ್ವು ಸರ್. ಅದು ಹೌದು, 100ಕ್ಕೆ 100 ಸಂದೇಹವಿಲ್ಲ. ಅವ್ರ ಹಿಂದೆ ನಿಂತ ನಾಟಕದಲ್ಲಿ ನಾಟಕ ಮಾಡೋರು ಮುಂದೆ ಬೇರೆ ಇರ್ತಾರೆ. ನಾಟಕದ ಹಿಂದ್ಗಡೆ ಕತ್ತಿ ಎತ್ತು ಪರದೆ ಹಿಂದ್ಗಡೆ ಕೆಲಸ ಮಾಡೋಗಳು ಭಾಳಷ್ಟು ಅದಾವೆ. ಆ ಕಾರಣದಿಂದ ಆ ಕೈಗಳಿಗೆ ನಾವು ವಿನಂತಿ ಮಾಡ್ಕೋತೀವಿ, ನೀವು ಹಿಂದೂಗಳದಿರಿ, ನಿಮ್ಮ ಮನೆಯೊಳಗೂ ರಾಮನ ಅದಾನ, ನಿಮ್ಮ ಮನೆಯೊಳಗೂ ಸೀತಿನೂ ಅದಾಳ, ನಿಮ್ಮ ಮನೆಯೊಳಗೂ ವೀರಭದ್ರನ ಫೋಟೋನ ಐತಿ. ಅದನ್ನು ವಿಚಾರ ಇಟ್ಕೊಂಡು ನೀವು ಇವತ್ತಿನ ದಿವಸ ಕೆಲಸ ಮಾಡ್ಬೇಕು. ಕಾಣದ ಕೈಗಳು, ನೀವು ಕಾಣದ ಕೈಗಳು ಸ್ಟ್ರಾಂಗ್ ಇಲ್ಲ, ನಿಮ್ಮನ್ನು ಕೆಲಸ ಮಾಡಿಸ್ಕೊಳ್ಳಿಕ್ಕತ್ತಾರ ಅವ್ರು ನಿಮ್ಮ ಕಡೆಯಿಂದ. ನೀವು ರಾಜಕೀಯ ದೃಷ್ಟಿಯಿಂದ ಇವತ್ತು BJP ಇರಲಿ, ಕಾಂಗ್ರೆಸ್ ಇರಲಿ, ಕಾಂಗ್ರೆಸ್ ತರಗ ನಾವು ವಿನಂತಿ ಮಾಡ್ಕೋತೀವಿ. ನಿಮಗೆ ನಾವು ಏನು ವಿನಂತಿ ಮಾಡ್ಕೋತೀವಿ ಅಂದ್ರೆ ದಯಮಾಡಿ ಕೇಳಕತ್ತೀವಿ. ನಾಳೆ ಇದಕ್ಕೆ ಕಾರಣ ಒಂದಿಷ್ಟು ವಿಚಾರಗಳು ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಸಾವಿರಾರು ಕಚೇರಿಯ ಮುತ್ತಿಗೆ ಹಾಕುವಂಥ ಹಿಂದೂ ಸಂಘಟನೆ, ಹಿಂದೂ ಸಾರ್ವಜನಿಕರು, ಹಿಂದೂ ಬಾಗಲಕೋಟೆ ಎಲ್ಲ ಸಂಘಟನೆಯವರು ಸೇರಿ ಬಿಟ್ಟಿಡಿಯನ್ನು ಮುತ್ತಿಗೆ ಹಾಕುವ ಪರಿಸ್ಥಿತಿ ಬರುತ್ತೆ. 10,000 ಸಹಿಗಳನ್ನ ಆಗ್ತಾವೆ. ಒಂದು ಅಭಿಯಾನ ಜಾಗೃತಿ ಆಗುತ್ತೆ. ಇದಕ್ಕೆ ನೇರವಾಗಿ ಬಿಟ್ಟಿಡಿ ಸಿಯೋನ ಕಾರಣ. ಇದಕ್ಕೆ ಏನು ಹಿಂದ್ಗಡೆ ಕೈಗೊಂಬೆಯಾಗಿ ವರ್ತಿಸ್ಲಿಕ್ಕತ್ತಾರಲ್ಲ ಅವರೇ ಕಾರಣ. ಯಾಕಂದ್ರೆ ನಾವು ಭಾಳ ಶಾಂತ ರೀತಿಯಿಂದ ವರ್ತನೆ ಮಾಡಕತ್ತೀವಿ. ಇವತ್ತು SP ಅವರಿಗೆ ಗೊತ್ತೈತಿ, DC ಅವರಿಗೆ ಗೊತ್ತೈತಿ, ಎಲ್ಲ ನ್ಯಾಯಗಳಕ್ಕೂ ನಾವು ಗೌರವ ಕೊಡೋಣ. ಅಂದ್ರೆ ಬಿಟ್ಟಿಡಿ ಗಾಳಿಗೆ ತೂರವ್ರು ಯಾರು? ಜಾಮಿಯಾ ಮಸೀದಿ ಕಮಿಟಿಯವರು.
ಜಾಮಿಯಾ ಮಸೀದಿ ಕಮಿಟಿಯವ್ರಿಗೆ ನಾವು ವಿನಂತಿ ಮಾಡ್ಕೋತೀವಿ, ನೀವು ಎಲ್ಲಿ ಅಲ್ಲಿ ಇದೆ ಇಲ್ಲ ಬಾಗಲಕೋಟೆಯಲ್ಲಿ ಅದೇ ಏರಿಯಾ ನಿಮ್ಮ ಜನ ಎಲ್ಲಿರ್ತಾರ, ನಿಮ್ಮ ಮುಸ್ಲಿಂ ಸಮಾಜದವ್ರು ಎಲ್ಲಿರ್ತಾರ ಅಲ್ಲಿ ದಯಮಾಡಿ ಕಟ್ಟಿಸ್ಕೊಡ್ರಿ. ನಾವು ಕಟ್ಟಿಸ್ಲಿಕ್ಕೂ ಬೇಡ ಅನ್ನಂಗಿಲ್ಲ, ಸಂವಿಧಾನದ ವಿರೋಧವಾಗಿ ನಾವು ಹೋಗಂಗಿಲ್ಲ. ಸಂವಿಧಾನದ ಭಾಗವಾಗಿ ನೀವು ಹೆಂಗೆ ನಡ್ಕೋತೀರಿ, ನಾವು ಹೆಂಗೆ ನಡ್ಕೋತೀವಿ ಹಂಗಿರುತ್ತೆ. ನಿಮಗೆ ಶರಿಯತ್ ಕಾನೂನು ಎಷ್ಟು ಮುಖ್ಯ ಆಗುತ್ತಾ ಆ ಶರಿಯತ್ ಕಾನೂನನ್ನು ನೀವು ಎಷ್ಟು ಗೌರವಿಸ್ತೀರಿ, ಸಂವಿಧಾನ ಅಷ್ಟು ಗೌರವಿಸೋಣ ಅಂತೇಳಿ ಇವತ್ತು ನಾ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಹಿಂದೂ ಸಂಘಟನೆಗಳ ಮುಖಂಡರಾಗಿರುವಂತಹ ಕುಮಾರಸ್ವಾಮಿಯವರು ಒಂದಿಷ್ಟು ವಿಷಯಗಳನ್ನು ಸಂಗ್ರಹಣೆ ಮಾಡಿ ಬೇರೆ ಬೇರೆ ಜಾಗಗಳನ್ನು ಈ ಒಂದು ಸಮುದಾಯಕ್ಕೆ ಏನು ಕೊಟ್ಟಿದ್ದಾರೆ, ಅದು ಬಹುಸಂಖ್ಯಾತರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಘಾಸಿ ಉಂಟು ಮಾಡಿದೆ, ಹಾಗೆ ಅಲ್ಲಿರುವಂತಹ ಜನಕ್ಕೆ ಕಿರಿಕಿರಿ ಉಂಟು ಮಾಡಿದೆ. ಹಾಗೆ ಒಂದಿಷ್ಟು ಮೀಟಿಂಗ್ಗಳನ್ನು ಮಾಡಬೇಕಾಗಿತ್ತು, ಸಭೆಗಳನ್ನು ಮಾಡಬೇಕಾಗಿತ್ತು, ಆದರೆ ಇವರು ಮಾಡಿಲ್ಲ. ಇದು ಅನಧಿಕೃತ ಅನ್ನುವಂತಹ ಮಾತನ್ನು ಸದ್ಯ ಹೇಳ್ತಾ ಇದ್ದಾರೆ. ಮತ್ತೊಂದು ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ, ಒಂದೇ ಮಾತರಂ.